ಬಸ್ಸು ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ. ಇನ್ನು ನಿಮಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನು ಹೆಚ್ಚು ಕ್ರಿಕೆಟ್ ಬಗ್ಗೆ, ಸ್ಪೋರ್ಟ್ಸ್, ಕಬಡ್ಡಿ ಇನ್ನಿತರ ವಿಡಿಯೋಸ್ ಮಾಡಾಕಿರ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ IPL ಟಾಪ್ 4 ಯಾರು ರಿಟರ್ನ್ ಆಗ್ತಾರೆ ಚೆನ್ನೈನಲ್ಲಿ ಅನ್ನೋ ಇವತ್ತು ವಿಚಾರ ಮಾಡೋಣ. ಟಾಪ್ 1 ಆಗಿ ರಿಟರ್ನ್ ಆಗೋದು ಯಾರಂದ್ರೆ ರವೀಂದ್ರ ಜಡೇಜಾ ಅವರು ಟಾಪ್ 1 ಆಗಿ ರಿಟರ್ನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಹೋದ ವರ್ಷ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು IPL ಅಲ್ಲಿ. ಈ ಒಳ್ಳೆ T20 ವರ್ಲ್ಡ್ ಕಪ್ ನಲ್ಲೂ ಸಹ ಒಳ್ಳೆ ಕಾಂಟ್ರಿಬ್ಯೂಟ್ ಕೊಟ್ಟು T20 ಚಾಂಪಿಯನ್ಸ್ ಕೂಡ ಆದ್ರು ರವೀಂದ್ರ ಜಡೇಜಾ ಅವರು. ಹಾಗಾಗಿ ಈ ಬಾರಿ ಒಂದು ಚಾನ್ಸ್ ಕೊಡ್ತಾರೆ ಅಂತ ಚೆನ್ನೈನವರು ಅನ್ಕೊಂಡಿದ್ದೀನಿ. ರಿಟರ್ನ್ ನಂಬರ್ 2 ಆಗಿ ಯಾರು ರಿಟರ್ನ್ ಆಗ್ತಾರೆ ಅಂದ್ರೆ ಕ್ಯಾಪ್ಟನ್ ರುತುರಾಜ್ ಗಾಯಕ್ವಾಡ್ ಅವರು ರಿಟರ್ನ್ ಆಗೋದು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಮುಂದಿನ ಯಂಗ್ಸ್ಟಾರ್ ಅವರೇ ಚೆನ್ನೈನ ಮುನ್ನಡೆಸಿಕೊಂಡು ಹೋಗ್ತಾರೆ ಅಂತ 100% ರುತುರಾಜ್ ಗಾಯಕ್ವಾಡನ್ನ ರಿಟರ್ನ್ ಮಾಡ್ಕೊಂತಾರೆ ಅಂತ ಅನ್ಕೊಂಡಿದ್ದೀನಿ. ರಿಟರ್ನ್ ನಂಬರ್ 3 ಯಾರಪ್ಪ ಅಂದ್ರೆ ಶಿವಮ್ ದುಬೆ ಅವರು. ಶಿವಮ್ ದುಬೆ ಅವರು ಮಿಡಲ್ ಆರ್ಡರ್ ನಲ್ಲಿ ಬಂದು ಗುದ್ದುವಂತ ಪ್ಲೇಯರ್, ಬಿಗ್ ಹಿಟ್ಟರ್, ಸಿಕ್ಸರ್ ಕೂಡ ಸಹ ಶಿವಮ್ ದುಬೆ ಅವರು. T20 ಚಾಂಪಿಯನ್ಸ್ ಅಲ್ಲಿ ಕೂಡ ಸಹ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟು ಚಾಂಪಿಯನ್ ಅವರು ಶಿವಮ್ ದುಬೆ ಅವರು. ಹಾಗಾಗಿ ಈ ವರ್ಷ IPL 2025 ಚಾನ್ಸ್ ಇದೆ ಅಂತ ಅನ್ಕೊಂಡಿದ್ದೀನಿ ಚೆನ್ನೈನಲ್ಲಿ. ಹಾಗಾಗಿ ಟಾಪ್ 3 ಆಗಿ ಶಿವಮ್ ದುಬೆ ಅವರು ರಿಟರ್ನ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಟಾಪ್ 4 ಆಗಿ ರಿಟರ್ನ್ ಆಗೋ ಪ್ಲೇಯರ್ ಯಾರಪ್ಪ ಅಂದ್ರೆ ಮಧುಶಾ ಪತಿರಾಣ ಅವರು ರಿಟರ್ನ್ ಆಗ್ಬೋದು ಅನ್ಕೊಂಡಿದ್ದೀನಿ. ಏನಪ್ಪಾ ಅಂದ್ರೆ ಅವರಂತೂ ಲಸಿತ್ ಮಾಲಿಂಗ ತರನೇ ಎಸಿತಾರೆ, ಬೌಲಿಂಗ್ ಬರೇ ಅರ್ಥ ಎಸಿತಾರೆ. ಡೆಪ್ತ್ ಅವರ್ ಸ್ಪೆಷಲಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಪತಿರಾಣನ ರಿಟೈನ್ ಮಾಡ್ಕೊಬೋದು ಅಂತ ಅನ್ಕೊಂಡಿದ್ದೀನಿ. ಪತಿರಾಣನು ಅಥವಾ ದೀಪಕ್ ಚಹರ್ ಇದ್ದಾರೆ. ಒಟ್ಟಿನಲ್ಲಿ ನನಗನ್ಸಿದಂಗೆ ಪತಿರಾಣ ಅವ್ರನ್ನ ರಿಟೈನ್ ಮಾಡ್ಕೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಟಾಪ್ 5 ಅಲ್ಲಿ ಯಾರು ರಿಟರ್ನ್ ಆಗೋದು ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಯಾರಪ್ಪ ಅಂದ್ರೆ MS ಧೋನಿ ಅವರು ರಿಟೈನ್ ಆಗ್ತಾರೆ 100%. MS ಧೋನಿ ಅವರು IPL 2024 ನಲ್ಲಿ ಭಾರಿ ಮುಖಭಂಗ ಆಗಿತ್ತು RCB ಮೇಲೆ. RCB ಅಂದ್ರೆ ಏನೋ ಚೆನ್ನೈ ಮೇಲೆ ಭಾರಿ ಮುಖಾಮುಖಿಯಲ್ಲಿ ತುಂಬಾ ಸಿಟ್ಟು ಇರುತ್ತೆ RCB ಹಾಗೂ ಚೆನ್ನೈಯಲ್ಲಿ. ಚೆನ್ನೈ ಅವ್ರನ್ನ ಎಲಿಮಿನೇಟರ್ ನಲ್ಲಿ ಮನೆಗೆ ಕಳಿಸಿದ್ರು RCB ಅವರು. ಹಾಗಾಗಿ ತುಂಬಾ ಬೇಸರ ಮಾಡಿತ್ತು MS ಧೋನಿ ಅವರಿಗೆ. ಈ ಬಾರಿ IPL ನಲ್ಲಿ 2025 ನಲ್ಲಿ ಚೆನ್ನೈ ಹಾಗೂ RCB ಯಲ್ಲಿ ಏನಾಗುತ್ತೆ, ಭಾರಿ ಥ್ರಿಲ್ಲರ್ ಇರುತ್ತೆ ಮ್ಯಾಚ್ ಈ ಬಾರಿ. ಏನ್ ಮಾಡ್ತಾರೆ ನೋಡ್ಬೇಕು. MS ಧೋನಿ ಅಂತೂ ಈ ವರ್ಷ 100% ಆಡ್ತಾರೆ. ಚೆನ್ನೈ ಎಲಿಮಿನೇಟರ್ ಆದ ತಕ್ಷಣ 1-2 ತಿಂಗಳಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ರು. ಅಲ್ಲಿ ಚೆನ್ನೈಯಲ್ಲಿ ಇವರು MS ಧೋನಿ ಅವರು ಕ್ಲಿಯರಿಟಿ ಕೊಟ್ಟಿದ್ರು, ನಾನು IPL ಆಡ್ತೀನಿ 2025 ಅಂತ ಕ್ಲಾರಿಟಿ ಕೊಟ್ಟಿದ್ರು. ಹಾಗಾಗಿ ಚೆನ್ನೈ ಅಭಿಮಾನಿಗಳಿಗೆ ಇದಂತೂ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು. ಇವರಾಗಿದ್ದು ಫ್ರೆಂಡ್ಸ್ ಟಾಪ್ 5 ರಿಟರ್ನಿಂಗ್ ಪ್ಲೇಯರ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ 2025 ನಲ್ಲಿ. ಇನ್ನು ನಿಮ್ಮ ಪ್ರಕಾರ ಟಾಪ್ 5 ಆಗಿ ಯಾರು ರಿಟರ್ನ್ ಆಗ್ತಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.